ಇವತ್ತು ವಿಶಾಲ್ ಮಠಕ್ಕೆ ಹೋಗೋಣ. ಸಾಟರ್ಡೆ ಯಾಕೆ ವಿಶಾಲ್ ಮಠಕ್ಕೆ ಅಂದ್ರೆ ಸಾಟರ್ಡೆ ಎಷ್ಟು ರಶ್ ಇರುತ್ತೆ ಅಂತ ನೀವೆಲ್ಲ ನೋಡಲೇಬೇಕು. ನಾನು ಹೋಗ್ತಾ ಇರೋದು ಕೆಂಗೇರಿ ಹತ್ರ ಇರೋ ಉಪನಗರ ಹತ್ರ ವಿಶಾಲ್ ಮಠ. ನೋಡೋಣ ಯಾವ ಥರ ಜನ ಜೋಗಳಿ ಇರುತ್ತೆ ಅಂತ. ಸೊ ಸಾಟರ್ಡೆ ಅಲ್ವಾ, ಅದಕ್ಕೆ ತುಂಬ ಟ್ರಾಫಿಕ್ಕು, ಲೈಟು ಎಲ್ಲ ಕಡೆ ಜಗಮಗ ಅಂತ ಇದೆ. ಜನ ತುಂಬ ಓಡಾಡ್ತಾರೆ ಕೆಂಗೇರಿಲಿ ಪಾಪ್ಯುಲೇಷನ್ ಹೆವಿ ಹೈ. ನಮ್ಮ ವಿಶಾಲ್ ಮಠ ಎಷ್ಟು ಫೇಮಸ್ ಅಂದರೆ ಊರವ್ರಿಗಿರೋರಿಗೆಲ್ಲ ಗೊತ್ತು. ಜನ ನೋಡಿ ಪಾರ್ಕಿಂಗ್ ಹಾಕೋಕ್ಕೆ ಜಾಗ ಇಲ್ಲ. ನಾನು ತಡ್ಕಾಡಿ ಜನನ್ನೆಲ್ಲ ನುಗ್ಸ್ಕೊಂಡು ಎಲ್ಲ ನುಗ್ಗಿ ಟೋಟಲಾಗಿ ಒಂದೇ ಒಂದು ಕಡೆ ಜಾಗ ಖಾಲಿ ಇತ್ತು. ಗಾಡಿನ ಸೈಲೆಂಟಾಗಿ ಹಾಕ್ಬಿಟ್ಟು ಒಳಗಡೆ ನುಗ್ಗೋದು. ಎಲ್ಲ ಅಣ್ಣ ತಮ್ಮದ್ರಿಗೆ ಹೇಳೋದು, ಪ್ಲೀಸ್ ಎತ್ಕೊಳ್ಳಿ ಚಪ್ಪಲಿನ, ಈ ಥರ ಎಲ್ಲ ಬಿಸಾಕ್ಬಿಡಿ, ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಬಟ್ಟೆ ಸೆಕ್ಷನ್ ಎಲ್ಲ ನೋಡ್ಕೊಳ್ಳಿ, ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ. ಆದರೆ ಅಲ್ಲಿ ಇಲ್ಲಿ ಬಿಸಾಕಬೇಡಿ, ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ. ಎಲ್ಲ ಹೋದಾಗ ಅಲ್ಲೇ ಇಟ್ಬಿಡಿ. ನೋಡಿ, ನಾವು ಒಂದು ಡ್ರೆಸ್ ಹಾಕೋಣ ಅಂದ್ಕೊಂಡ್ರಿ, ಒಂದು ಚೂರು ಚೆನ್ನಾಗಿ ಕಾಣಿಸ್ಲಿಲ್ಲ. ಆದರೂ ಪರವಾಗಿಲ್ಲ, ಒಂದು ಟ್ರೈ ಮಾಡಿಕೊಂಡು ಇನ್ನೊಂದ್ಸಲಿ ನೋಡೋಣ ಅಂತ ನಾನು ಕಪ್ ಕಡೆ ಹೊರಟೆ. ಇವಾಗ ನನಗೆ ಕಾಫಿ ಮಗ್ಗು ಒಡೆದೋಗ್ತಾನೆ ಇದೆ, ಅದಕ್ಕೆ ಹೊಸದು ಟ್ರೈ ಮಾಡೋಣ ಅಂತ ಬಂದ್ಬಿಟ್ಟೆ. ಯಾವುದಾದ್ರೂ ಒಂದು ಚೆನ್ನಾಗಿ ಕಲೆಕ್ಷನ್ನು. ಈಗ ಬಿಸ್ಕೆಟ್ ಎಲ್ಲ ಆಫರಲ್ಲಿ ಬಿಟ್ಬಿಟ್ಟಿದ್ದಾರೆ. ಪಟ ಅಂತ ಓಡಬೇಡಿ. ಸಾಟರ್ಡೆ ಇರಲಿ, ಸಂಡೇ ಇರಲಿ, ಮಂಡೇ ಇರಲಿ, ಯಾವುದೇ ದಿನ ಇರಲಿ ವಿಶಾಲ್ ಮಠಗೆ ಎಂಟ್ರಿ ಕೊಡ್ತಾಯಿರಿ. ನಮಗೇನು ಬೇಕೋ ಅವೆಲ್ಲ ಸಿಕ್ಕಾಯಿತು. ಆಚೆ ಎಕ್ಸಿಟ್ ಆಗ್ಬಿಡೋಣ. ಗುರು ಹುಡುಗಿರ ಕಲೆಕ್ಷನ್ನು, ಹುಡುಗರು ಒಂಚೂರು ಇಲ್ಲ, ಆದರೆ ಹುಡುಗಿರ ಕಲೆಕ್ಷನ್ ಎಲ್ಲರೂ ಇದ್ದರೆ ಎಲ್ಲ ಬಂದ್ಬಿಡಿ. ಇವಾಗ ನಮ್ಮ ಗಾಡಿ ನೋಡಿ ಮಿಂಚ್ತಾ ಇದೆ. ವಿಶಾಲ್ ಮಾರ್ಟಿಂದ ಮನೆಗೆ ಹೊರಟ್ಬಿಡೋಣ. ಸಾಕಾಗಿದೆ ವಿಶಾಲ್ ಮಾರ್ಟು ಕೆಂಗೇರಿಲಿರೋದು. ಎಲ್ಲ ವಿಸಿಟ್ ಮಾಡಿ